ಹಾಗಾದ್ರೆ ಜಿಲೆಟಿನ್ ಕಡ್ಡಿ ಪತ್ತೆಗೂ ಮತ್ತು ಫೋನ್ ಕಾಲ್ಗೂ ಯಾವುದೇ ಸಂಬಂಧವಿಲ್ವಾ? ಜಿಲೆಟಿನ್ ಕಡ್ಡಿ ಹಾಕಿದವರು ಯಾರಂತ ಪತ್ತೆಯಾಗಿಲ್ಲ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಹಿಂದೆ ಯಾವತ್ತೂ ಕೂಡ ಈ ರೀತಿ ಘಟನೆ ನಡೆದಿಲ್ಲ. ಪ್ರಧಾನಿ ಬರುವ 2 ಗಂಟೆ ಮುಂಚಿತವಾಗಿ ಜಿಲೆಟಿನ್ ಕಡ್ಡಿಯನ್ನ ಪತ್ತೆ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಅಂತ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದರು. ಈ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು. ಹಾಗಾಗಿ ಈ ಕುರಿತಿಗೆ ಸಂಬಂಧಪಟ್ಟಂತೆ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಗದ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ವಿವಿಐಪಿ ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ಎಸಿ ಚೆಕ್ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ರು ರೋಡ್ ಇಂದ ಸುಮಾರು ಒಂದು 30 ಅಡಿ ದೂರದಲ್ಲಿ ಇದ್ದಂತಹ, ಸುಮಾರು 20 ರಿಂದ 30 ಅಡಿ ದೂರದಲ್ಲಿ ಇದ್ದಂತಹ ಒಂದು ಕವರ್ ಅನ್ನು ನೋಟಿಸ್ ಮಾಡಿ ಅದನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ರಿಂದ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದು ಅದನ್ನ ಬಾಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನ ಕಳಿಸಿ ಅದನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಜೊತೆಗೆ ಫರ್ದರ್ ಏನು ಅದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದೀವಿ, ಎಫ್ಐಆರ್ ಮಾಡ್ಕೊಂಡಿದೀವಿ, ತನಿಖೆಯನ್ನು ಮಾಡ್ತೀವಿ. ಯಾರು ಇಲ್ಲ, ನಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಇನ್ನೂ ಹೆಚ್ಚಿನ ತನಿಖೆ ಅವಶ್ಯಕತೆ ಇದೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದಕ್ಕೂ ನಂಗೆ ಗೊತ್ತಿಲ್ಲ. ಅದು ಬೆಂಗಳೂರವ್ರು ನೋಡ್ತಿದ್ದಾರೆ. ಏನ್ ನಮ್ಮ ಇಲ್ಲಿ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಇವಾಗ ಸದ್ಯಕ್ಕೆ ತನಿಖೆಯನ್ನು ಮಾಡ್ತಿದೀವಿ. ಹೌದು, ಅದಕ್ಕೇನೆ ಚೆಕ್ ಮಾಡ್ಬೇಕಾದ್ರೆ ಸಿಕ್ಕಿರೋದು. ನಮ್ಮವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ಇವತ್ತು ಗದ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ವಿವಿಐಪಿ ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ಎಸಿ ಚೆಕ್ ಮಾಡ್ತಿದ್ರು. ಹಾಗಾದ್ರೆ ಜಿಲೆಟಿನ್ ಕಡ್ಡಿ ಪತ್ತೆಗೂ ಮತ್ತು ಫೋನ್ ಕಾಲ್ಗೂ ಯಾವುದೇ ಸಂಬಂಧವಿಲ್ವಾ? ಜಿಲೆಟಿನ್ ಕಡ್ಡಿ ಹಾಕಿದವರು ಯಾರಂತ ಪತ್ತೆಯಾಗಿಲ್ಲ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಹಿಂದೆ ಯಾವತ್ತೂ ಕೂಡ ಈ ರೀತಿ ಘಟನೆ ನಡೆದಿಲ್ಲ. ಪ್ರಧಾನಿ ಬರುವ 2 ಗಂಟೆ ಮುಂಚಿತವಾಗಿ ಜಿಲೆಟಿನ್ ಕಡ್ಡಿಯನ್ನ ಪತ್ತೆ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಅಂತ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದರು. ಈ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು. ಹಾಗಾಗಿ ಈ ಕುರಿತಿಗೆ ಸಂಬಂಧಪಟ್ಟಂತೆ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಗದ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ವಿವಿಐಪಿ ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ಎಸಿ ಚೆಕ್ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ರು ರೋಡ್ ಇಂದ ಸುಮಾರು ಒಂದು 30 ಅಡಿ ದೂರದಲ್ಲಿ ಇದ್ದಂತಹ, ಸುಮಾರು 20 ರಿಂದ 30 ಅಡಿ ದೂರದಲ್ಲಿ ಇದ್ದಂತಹ ಒಂದು ಕವರ್ ಅನ್ನು ನೋಟಿಸ್ ಮಾಡಿ ಅದನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ರಿಂದ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದು ಅದನ್ನ ಬಾಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನ ಕಳಿಸಿ ಅದನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಜೊತೆಗೆ ಫರ್ದರ್ ಏನು ಅದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದೀವಿ, ಎಫ್ಐಆರ್ ಮಾಡ್ಕೊಂಡಿದೀವಿ, ತನಿಖೆಯನ್ನು ಮಾಡ್ತೀವಿ. ಯಾರು ಇಲ್ಲ, ನಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಇನ್ನೂ ಹೆಚ್ಚಿನ ತನಿಖೆ ಅವಶ್ಯಕತೆ ಇದೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದಕ್ಕೂ ನಂಗೆ ಗೊತ್ತಿಲ್ಲ. ಅದು ಬೆಂಗಳೂರವ್ರು ನೋಡ್ತಿದ್ದಾರೆ. ಏನ್ ನಮ್ಮ ಇಲ್ಲಿ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಇವಾಗ ಸದ್ಯಕ್ಕೆ ತನಿಖೆಯನ್ನು ಮಾಡ್ತಿದೀವಿ. ಹೌದು, ಅದಕ್ಕೇನೆ ಚೆಕ್ ಮಾಡ್ಬೇಕಾದ್ರೆ ಸಿಕ್ಕಿರೋದು. ನಮ್ಮವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ಇವತ್ತು ಗದ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ವಿವಿಐಪಿ ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ಎಸಿ ಚೆಕ್ ಮಾಡ್ತಿದ್ರು. ಹಾಗಾದ್ರೆ ಜಿಲೆಟಿನ್ ಕಡ್ಡಿ ಪತ್ತೆಗೂ ಮತ್ತು ಫೋನ್ ಕಾಲ್ಗೂ ಯಾವುದೇ ಸಂಬಂಧವಿಲ್ವಾ? ಜಿಲೆಟಿನ್ ಕಡ್ಡಿ ಹಾಕಿದವರು ಯಾರಂತ ಪತ್ತೆಯಾಗಿಲ್ಲ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಹಿಂದೆ ಯಾವತ್ತೂ ಕೂಡ ಈ ರೀತಿ ಘಟನೆ ನಡೆದಿಲ್ಲ. ಪ್ರಧಾನಿ ಬರುವ 2 ಗಂಟೆ ಮುಂಚಿತವಾಗಿ ಜಿಲೆಟಿನ್ ಕಡ್ಡಿಯನ್ನ ಪತ್ತೆ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಅಂತ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದರು. ಈ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು. ಹಾಗಾಗಿ ಈ ಕುರಿತಿಗೆ ಸಂಬಂಧಪಟ್ಟಂತೆ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಗದ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ವಿವಿಐಪಿ ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ಎಸಿ ಚೆಕ್ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ರು ರೋಡ್ ಇಂದ ಸುಮಾರು ಒಂದು 30 ಅಡಿ ದೂರದಲ್ಲಿ ಇದ್ದಂತಹ, ಸುಮಾರು 20 ರಿಂದ 30 ಅಡಿ ದೂರದಲ್ಲಿ ಇದ್ದಂತಹ ಒಂದು
ಕವರ್ ಅನ್ನ ನೋಟಿಸ್ ಮಾಡಿ ಅದನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ರಿಂದ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದು ಅದನ್ನ ಬಾಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನ ಕಳಿಸಿ ಅದನ್ನ ನಾವು ವಶಕ್ಕೆ ಪಡಿಸ್ಕೊಂಡಿದೀವಿ. ಜೊತೆಗೆ ಫರ್ದರ್ ಏನು ಅದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದೀವಿ, FIR ಮಾಡ್ಕೊಂಡಿದೀವಿ, ತನಿಖೆಯನ್ನು ಮಾಡ್ತೀವಿ. ಯಾರು ಇಲ್ಲ. ನಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ನೂ ಹೆಚ್ಚಿನ ತನಿಖೆ ಅವಶ್ಯಕತೆ ಇದೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದಕ್ಕೂ ನಂಗೆ ಗೊತ್ತಿಲ್ಲ. ಅದು ಬೆಂಗಳೂರವ್ರು ನೋಡ್ತಿದಾರೆ. ಏನ್ ನಮ್ಮ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಇವಾಗ ಸದ್ಯಕ್ಕೆ ತನಿಖೆಯನ್ನು ಮಾಡ್ತಿದೀವಿ. ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಸರ್ ಎಲ್ಲ ರಿಹರ್ಸಲ್ ಎಲ್ಲ ಆಗಿರುತ್ತೆ. ಹೌದು, ಅದಕ್ಕೇನೆ ಚೆಕ್ ಮಾಡ್ಬೇಕಾದ್ರೆ ಸಿಕ್ಕಿರೋದು. ನಮ್ಮವ್ರು ಒಳ್ಳೆ ಕೆಲಸ ಮಾಡಿದಾರೆ. ಥ್ಯಾಂಕ್ ಯು. ಇವತ್ತು ಗದ್ದಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ VVIP ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ASC ಚೆಕ್ ಮಾಡ್ತಿದ್ರು. ಹಾಗಾದ್ರೆ ಜಿಲೆಟಿನ್ ಕಡ್ಡಿ ಪತ್ತೆಗೂ ಮತ್ತು ಫೋನ್ ಕಾಲ್ಗೂ ಯಾವುದೇ ಸಂಬಂಧವಿಲ್ವಾ? ಜಿಲೆಟಿನ್ ಕಡ್ಡಿ ಹಾಕಿದವರು ಯಾರಂತ ಪತ್ತೆಯಾಗಿಲ್ಲ. ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಹಿಂದೆ ಯಾವತ್ತೂ ಕೂಡ ಈ ರೀತಿ ಘಟನೆಯೇ ನಡೆದಿಲ್ಲ. ಪ್ರಧಾನಿ ಬರುವ 2 ಗಂಟೆ ಮುಂಚಿತವಾಗಿ ಜಿಲೆಟಿನ್ ಕಡ್ಡಿಯನ್ನ ಪತ್ತೆ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಅಂತ ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಈ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು. ಹಾಗಾಗಿ ಈ ಕುರಿತಿಗೆ ಸಂಬಂಧಪಟ್ಟಂತೆ SP ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಗದ್ದಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ VVIP ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ASC ಚೆಕ್ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ರು ರೋಡ್ ಇಂದ ಸುಮಾರು ಒಂದು 30 ಅಡಿ ದೂರದಲ್ಲಿ ಇದ್ದಂತಹ, ಸುಮಾರು 20 ರಿಂದ 30 ಅಡಿ ದೂರದಲ್ಲಿ ಇದ್ದಂತಹ ಒಂದು ಕವರ್ ಅನ್ನ ನೋಟಿಸ್ ಮಾಡಿ ಅದನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ರಿಂದ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದು ಅದನ್ನ ಬಾಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನ ಕಳಿಸಿ ಅದನ್ನ ನಾವು ವಶಕ್ಕೆ ಪಡಿಸ್ಕೊಂಡಿದೀವಿ. ಜೊತೆಗೆ ಫರ್ದರ್ ಏನು ಅದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದೀವಿ, FIR ಮಾಡ್ಕೊಂಡಿದೀವಿ, ತನಿಖೆಯನ್ನು ಮಾಡ್ತೀವಿ. ಯಾರು ಇಲ್ಲ. ನಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ನೂ ಹೆಚ್ಚಿನ ತನಿಖೆ ಅವಶ್ಯಕತೆ ಇದೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದಕ್ಕೂ ನಂಗೆ ಗೊತ್ತಿಲ್ಲ. ಅದು ಬೆಂಗಳೂರವ್ರು ನೋಡ್ತಿದಾರೆ. ಏನ್ ನಮ್ಮ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಇವಾಗ ಸದ್ಯಕ್ಕೆ ತನಿಖೆಯನ್ನು ಮಾಡ್ತಿದೀವಿ. ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಸರ್ ಎಲ್ಲ ರಿಹರ್ಸಲ್ ಎಲ್ಲ ಆಗಿರುತ್ತೆ. ಹೌದು, ಅದಕ್ಕೇನೆ ಚೆಕ್ ಮಾಡ್ಬೇಕಾದ್ರೆ ಸಿಕ್ಕಿರೋದು. ನಮ್ಮವ್ರು ಒಳ್ಳೆ ಕೆಲಸ ಮಾಡಿದಾರೆ. ಥ್ಯಾಂಕ್ ಯು. ಇವತ್ತು ಗದ್ದಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ VVIP ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ASC ಚೆಕ್ ಮಾಡ್ತಿದ್ರು. ಹಾಗಾದ್ರೆ ಜಿಲೆಟಿನ್ ಕಡ್ಡಿ ಪತ್ತೆಗೂ ಮತ್ತು ಫೋನ್ ಕಾಲ್ಗೂ ಯಾವುದೇ ಸಂಬಂಧವಿಲ್ವಾ? ಜಿಲೆಟಿನ್ ಕಡ್ಡಿ ಹಾಕಿದವರು ಯಾರಂತ ಪತ್ತೆಯಾಗಿಲ್ಲ. ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಹಿಂದೆ ಯಾವತ್ತೂ ಕೂಡ ಈ ರೀತಿ ಘಟನೆಯೇ ನಡೆದಿಲ್ಲ. ಪ್ರಧಾನಿ ಬರುವ 2 ಗಂಟೆ ಮುಂಚಿತವಾಗಿ ಜಿಲೆಟಿನ್ ಕಡ್ಡಿಯನ್ನ ಪತ್ತೆ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಅಂತ ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಈ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು. ಹಾಗಾಗಿ ಈ ಕುರಿತಿಗೆ ಸಂಬಂಧಪಟ್ಟಂತೆ SP ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಗದ್ದಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ VVIP ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ASC ಚೆಕ್ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ರು ರೋಡ್ ಇಂದ ಸುಮಾರು ಒಂದು 30 ಅಡಿ ದೂರದಲ್ಲಿ ಇದ್ದಂತಹ, ಸುಮಾರು 20 ರಿಂದ 30 ಅಡಿ ದೂರದಲ್ಲಿ ಇದ್ದಂತಹ ಒಂದು ಕವರ್ ಅನ್ನ ನೋಟಿಸ್ ಮಾಡಿ ಅದನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ರಿಂದ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದು ಅದನ್ನ ಬಾಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನ ಕಳಿಸಿ ಅದನ್ನ ನಾವು ವಶಕ್ಕೆ ಪಡಿಸ್ಕೊಂಡಿದೀವಿ. ಜೊತೆಗೆ ಫರ್ದರ್ ಏನು ಅದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದೀವಿ, FIR ಮಾಡ್ಕೊಂಡಿದೀವಿ, ತನಿಖೆಯನ್ನು ಮಾಡ್ತೀವಿ. ಯಾರು ಇಲ್ಲ. ನಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ನೂ ಹೆಚ್ಚಿನ ತನಿಖೆ ಅವಶ್ಯಕತೆ ಇದೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದಕ್ಕೂ ನಂಗೆ ಗೊತ್ತಿಲ್ಲ. ಅದು ಬೆಂಗಳೂರವ್ರು ನೋಡ್ತಿದಾರೆ. ಏನ್ ನಮ್ಮ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಇವಾಗ ಸದ್ಯಕ್ಕೆ ತನಿಖೆಯನ್ನು ಮಾಡ್ತಿದೀವಿ. ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಸರ್ ಎಲ್ಲ ರಿಹರ್ಸಲ್ ಎಲ್ಲ ಆಗಿರುತ್ತೆ. ಹೌದು, ಅದಕ್ಕೇನೆ ಚೆಕ್ ಮಾಡ್ಬೇಕಾದ್ರೆ ಸಿಕ್ಕಿರೋದು. ನಮ್ಮವ್ರು ಒಳ್ಳೆ ಕೆಲಸ ಮಾಡಿದಾರೆ. ಥ್ಯಾಂಕ್ ಯು. ಇವತ್ತು ಗದ್ದಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ VVIP ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ